ಬಟ್ ಯಾಕೋ ಉತ್ತರ ಕೊಡುವಂತ ಪೇಷನ್ಸ್ ಸಿಎಂ ಸಿದ್ದರಾಮಯ್ಯನವರಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಹಣ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಇರ್ಲಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸರ್ಕಾರದ ಬೊಕ್ಕಸದಿಂದಲೇ ಹಣ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವರ ಗಮನಕ್ಕೆ ಇರಲೇಬೇಕಿತ್ತು ಅನ್ನುವಂತಹ ವಿಚಾರ. ಮತ್ತೊಂದು ಪ್ರಶ್ನೆಯಲ್ಲಿ ಎದುರಾಗ್ತಾ ಇರೋದು, ಹಣಕಾಸು ಸಚಿವರು ಸಂಪುಟ ಸದಸ್ಯರಿಗೂ ಕೂಡ ಈ ಹಣ ವರ್ಗಾವಣೆಯ ವಿಚಾರ ಗೊತ್ತಿರಲಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೊ ಇದು ಎರಡನೇ ಪ್ರಶ್ನೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಹಗರಣದ ಪಾಲುದಾರರೇ ಇದು ಮೂರನೇ ಪ್ರಶ್ನೆ. ಅವರ ಗಮನಕ್ಕೆ ಬರದೆ ಸರ್ಕಾರದ ಬೊಕ್ಕಸದಿಂದ ಹಣಕಾಸು ಮಂತ್ರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆಲ್ಲದರ ಬಗ್ಗೆ ಗಮನಕ್ಕಿರಲಾರದೆ ಹೇಗೆ ಟ್ರಾನ್ಸ್ಫರ್ ಆಯಿತು ಅನ್ನೋದು ಪ್ರಶ್ನೆ. ಹಾಗಾಗಿ ಅವರ ಗಮನಕ್ಕೆ ಇದ್ದು ಕೂಡ ಸೈಲೆಂಟ್ ಆದ್ರ ಅಂತ. ನಾಲ್ಕನೇ ಪ್ರಶ್ನೆ, ಅನುಮತಿ ಇಲ್ಲದೆ ಹುಜೂರು ಹಣ ವರ್ಗಾವಣೆ ಸಾಧ್ಯವೇ? ಹಣಕಾಸು ಸಚಿವರಾಗಿದ್ದಾರೆ ಅಂದ್ರೆ ಅವ್ರ ಕಡೆನೇ ಇರೋದು ಆ ಖಾತೆ, ಮತ್ತೊಂದು ಕಡೆ ಅವರ ಸಹಿ ಇಲ್ಲದೆ ಹಣ ವರ್ಗಾವಣೆ ಆಗೋದಕ್ಕೆ ಸಾಧ್ಯನಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಯಾವುದೇ ಹಣ ಟ್ರಾನ್ಸ್ಫರ್ ಆದ್ರೂ ಕೂಡ ಅವರ ಸಹಿ ಬೇಕೇ ಬೇಕು. ಅವರು ಸಹಿ ಹಾಕಿದ ಮೇಲೆ ಹಣ ವರ್ಗಾವಣೆ ಆಗಿರುತ್ತೆ. ಹಣ ವರ್ಗಾವಣೆಗೆ ಸಿಎಂ ಅನುಮತಿ ಇತ್ತೆ ಅನ್ನೋದು ಐದನೇ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾದಂತ ಅನಿವಾರ್ಯತೆಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅದೇ ರೀತಿ ಆರನೇ ಪ್ರಶ್ನೆಯಲ್ಲಿ ಎದುರಾಗೋದು ವರ್ಗಾವಣೆ ಮಾಹಿತಿ ಇಲ್ಲದಷ್ಟು ದಡ್ಡರಾಗ್ಬಿಟ್ರ ಸಿಎಂ. ಅವರೇ ದಡ್ಡರಾಗ್ಬಿಟ್ಟಿದ್ದಾರಾ? ಅವರ ಅನುಮತಿ ಇಲ್ಲದೆ ಅವರ ಸಹಿ ಇಲ್ಲದೆ ಹಣ ವರ್ಗಾವಣೆ ಆಗಿದೆ ಅಂದ್ರೂ ಕೂಡ ಗಮನಕ್ಕಿಲ್ಲದೆ ಸೈಲೆಂಟ್ ಆಗಿರೋದು ಯಾಕೆ? ಅಷ್ಟು ಮಟ್ಟಿಗೆ ದಡ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಅವ್ರು ಹೇಳಬಹುದು, ಸರ್ಕಾರದ ಬೊಕ್ಕಸದಿಂದ ಹಣ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಬೇರೆ ನಿಗಮಗಳಿಗೆ ಅಂತ ಅಂದ್ರೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬೊಕ್ಕಸದಿಂದ ಇಂತಿಷ್ಟು ಹಣ ಟ್ರಾನ್ಸ್ಫರ್ ಆಗಲೇಬೇಕು. ಅಧಿಕಾರಿಗಳ ಮನವಿ ಮಾಡಿದಾಗ, ಸಚಿವರು ಮನವಿ ಮಾಡಿದಾಗ ಆ ರೀತಿ ಟ್ರಾನ್ಸ್ಫರ್ ಆಗಿರಬಹುದು. ಅಕ್ರಮ ಹಣ ವರ್ಗಾವಣೆ ನನಗೆ ಗೊತ್ತಿಲ್ಲ ಅಂತ ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಎಸ್ಐಟಿ ಮತ್ತೆ ಅಲರ್ಟ್ ಆಗ್ಬಿಟ್ಟಿದೆ. ಪ್ರಕರಣದ ತನಿಖೆ ಎಸ್ಐಟಿಗೆ ನೀಡಿದ್ದ ಸರ್ಕಾರ. ಎಸ್ಐಟಿಯ ಒಂದಷ್ಟು ಎಡವಟ್ಟುಗಳನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇಲ್ಲಿ ತನಕ 9 ಆರೋಪಿಗಳನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದ್ರೆ ನಾಗೇಂದ್ರ ದದ್ದಲ್ ವಿಚಾರಣೆಗೆ ಮಾತ್ರ ಹಿಂದೆ ಇಟ್ಟು ಹಾಕಲಾಗಿದೆ. ಯಾಕೆನ್ನೋ ಪ್ರಶ್ನೆ ಬಂತು. ಹೀಗಾಗಿ ತನಿಖೆ ವೇಳೆ ಎಸ್ಐಟಿ ಎಲ್ಲ ಲೋಪ ಮಾಡ್ಕೊಂಡಿದೆ. ಈಗ ಇಡಿ ಎಂಟ್ರಿ ಆದ ತಕ್ಷಣ ಇಲ್ಲ ನಾವು ಅಲರ್ಟ್ ಆಗಿದ್ದೀವಿ, ನಾವು ತನಿಖೆ ಮಾಡ್ತಿದ್ದೀವಿ ಅಂತ ತೋರಿಸೋ ನಿಟ್ಟಿನಲ್ಲಿ ಅಲರ್ಟ್ ಆಗಿದ್ದಾರಂತೆ. ಇಡಿ ಎಂಟ್ರಿ ಆಗಿದೆ, ಅವರ ನಿವಾಸದಲ್ಲೇ ನಿರಂತರವಾಗಿ ಶೋಧ ಕಾರ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಎಸ್ಐಟಿ ನೋಡಿ ನೋಟಿಸ್ ಇಶ್ಯೂ ಮಾಡಿದೆ, ಇವತ್ತು ಮತ್ತೆ ವಿಚಾರಣೆಗೆ ನೀವು ಬರಬೇಕು ಅಂತ. ನಾಗೇಂದ್ರ ಮತ್ತೊಂದು ಕಡೆ ದದ್ದಲ್ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದೆ. ಇದ್ರ ಅರ್ಥ ನಾವು ಆಕ್ಟಿವ್ ಆಗಿದ್ದೀವಿ, ನಾವು ಯಾರ ಪ್ರಭಾವಕ್ಕೂ ಒಳಗಾಗಿಲ್ಲ, ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಇದೇ ಕೆಲಸ 1 ತಿಂಗಳಿನಿಂದ ಯಾಕೆ ಮಾಡಲಿಲ್ಲ ಎಸ್ಐಟಿ ಅನ್ನೋದು ಪ್ರಶ್ನೆ. ಎಸ್ಐಟಿ ಅಲರ್ಟ್ ಆಗಿರೋದು. ಆದ್ರೆ ಒಂದಷ್ಟು ವಿಚಾರಗಳನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಅದರ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್ಐಟಿ ಬರೋಬ್ಬರಿ 1.5 ತಿಂಗಳಿನಿಂದ ಈ ಪ್ರಕರಣದ ತನಿಖೆ ನಡೆಸ್ತಾ ಇರೋದು. ಎಸ್ಐಟಿ ತನಿಖೆಯಲ್ಲಿ ಆಗಿರುವ ಲೋಪಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನಾಗೇಂದ್ರ ಬಸನಗೌಡ ದದ್ದಲ್ ವಿಚಾರಣೆ ವಿಳಂಬ ಆಗಿರೋದು. ಬರೋಬ್ಬರಿ ಪ್ರಕರಣ ದಾಖಲಾಗಿ ಮೇ 24ಕ್ಕೆ ಒಂದು ರಹಸ್ಯ ಮೀಟಿಂಗ್ ಆಗುತ್ತೆ. ಮೇ 27ನೇ ತಾರೀಕು ಚಂದ್ರಶೇಖರ್ ಅವರು ಮೃತಪಡ್ತಾರೆ. ಅದಾದ ಬಳಿಕ ಎಸ್ಐಟಿ ರಚನೆ ಆಗುತ್ತೆ. ಅವರು ಪ್ರಕರಣ ತನಿಖೆ ಮುಂದುವರಿಸ್ತಾರೆ. 1.5 ತಿಂಗಳು ಇಲ್ಲಿ ತನಕ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪ ಎದುರಿಸ್ತಾ ಇರುವಂತಹ ನಾಗೇಂದ್ರ ದದ್ದಲ್ ಅವರ ವಿಚಾರಣೆ ಆಗ್ಲಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಕನಿಷ್ಠ ವಿಚಾರಣೆ ನಡೆಸಿ ಅವ್ರನ್ನ ವಾಪಸ್ ಕಳಿಸಿದ್ರು ಮೊನ್ನೆ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ. ಇಬ್ಬರ ಗೊಡವೆಗೆ ಹೋಗದೆ ಸಾಕ್ಷ್ಯ ನಾಶ ಮಾಡಿರುವ ಸಾಧ್ಯತೆ ಕೂಡ ಇದೆ. 1 ತಿಂಗಳು ಆರೋಪ ಎದುರಿಸ್ತಾ ಇರೋರನ್ನ ಹೊರಗಡೆ ಇಟ್ಟಿದ್ದೀರಾ ಅಂತ ಅಂದ್ರೆ ಸಾಕ್ಷ್ಯ ನಾಶ ಆಗಲ್ವಾ? ಸಾಕ್ಷ್ಯ ನಾಶ ಮಾಡೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನೋದು ಕೂಡ ನಮ್ಮ ಅನುಮಾನ. ಶಾಸಕರ ಆಪ್ತ ಸಹಾಯಕರ ವಿಚಾರಣೆ ಕೂಡ ಆಗ್ಲಿಲ್ಲ. ನಿನ್ನೆ ಇಡಿ ಎಂಟ್ರಿ ಆಯ್ತು, ಆಪ್ತ ಸಹಾಯಕರು ದುಡ್ಡಿಸ್ಕೊಂಡಿದ್ದಾರೆ ಅನ್ನೋದು ಸಾಬೀತಾಯ್ತು. ಅವ್ರನ್ನ ಹರೀಶನ್ನ ಇಡಿ ಕಚೇರಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದನ್ನ ಗಮನಿಸಿದೀವಿ. ಬಟ್ ಎಸ್ಐಟಿನೇ ಈ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಹಣ ಎಲ್ಲೆಲ್ಲಿ ಹೋಗಿದೆ ಎಂಬ ವಿಚಾರ ನಡೆದೇ ಇಲ್ಲ. ಆ ಬಗ್ಗೆ ವಿಚಾರಣೆನೇ ನಡೆದಿಲ್ಲ ಇಲ್ಲಿ ತನಕ. ಇದೆಲ್ಲವೂ ಕೂಡ ಪ್ರಾಥಮಿಕವಾಗಿ ಆಗಬೇಕಾದಂತಹ ಕೆಲಸಗಳು ಎಸ್ಐಟಿಯಿಂದ ಆಗ್ಲಿಲ್ಲ ಅನ್ನೋದೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್. ಕೋಟಿ ಲೂಟಿ ಹೊಡೆದ ಹಣ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಎಸ್ಐಟಿ ತನಿಖೆಯಲ್ಲಿ ತನಕ ಜಪ್ತಿಯಾಗಿರುವ ಹಣ ಎಷ್ಟು ಹಣ ಮಿಸ್ ಆಗಿದೆ, ಲೆಕ್ಕ ಸಿಗ್ತಾ ಇಲ್ಲ. ಇನ್ನೂ ಸಿಗಬೇಕಾಗಿರುವ ಹಣ ಎಷ್ಟು ಗೊತ್ತಾ? ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಪಕ್ಕಾ
ಎಲ್ಲಾ ಮಾಹಿತಿ ಈ ಕುರಿತಂತೆ ಲಭ್ಯವಾಗಿದೆ. ನೋಡಿ, ಸರಿಸುಮಾರು ಈ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅದರಲ್ಲಿ 97 ಕೋಟಿ ವಿಚಾರ ಬಂತು. ಹಗರಣದ ಸಂಬಂಧ ಇಲ್ಲಿ ತನಕ ಒಟ್ಟು ಎಷ್ಟು ಕೋಟಿ ಹಣ ಜಪ್ತಿ ಮಾಡಿದ್ದಾರೆ ಅಂದ್ರೆ ಸರಿಸುಮಾರು 50 ಕೋಟಿ ಹಣ ಜಪ್ತಿಯಾಗಿದೆ. ಆದ್ರೆ 39 ಕೋಟಿ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಲೆಕ್ಕನೇ ಇಲ್ಲ. 20 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರಬಹುದು, ನಗದು, ಇದೆಲ್ಲವನ್ನ ಜಪ್ತಿ ಮಾಡಿದ್ದಾರೆ. ಕಾರ್ ಇರಬಹುದು, ಕೆಲವರು ಅದನ್ನ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರು, ಅದೆಲ್ಲವನ್ನ ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ನಲ್ಲಿ 30 ಕೋಟಿ ಇತ್ತು, ಅದನ್ನ ಕೂಡ ಫ್ರೀಸ್ ಮಾಡ್ಕೊಂಡ್ರು SIT ಅಧಿಕಾರಿಗಳು. ಆದ್ರೆ ಇಲ್ಲಿ ಲೆಕ್ಕ ಸಿಗದೆ ಹೋಗಿರೋದು ಅಂದ್ರೆ 39 ಕೋಟಿ. 39 ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಈ ಸತ್ಯನಾರಾಯಣ ವರ್ಮಾ ಇದ್ದಾನಲ್ಲ, ನಕಲಿ ಅಕೌಂಟ್ಗಳನ್ನ ತೆರೆಯೋದು, ಅದನ್ನ ಟ್ರಾನ್ಸ್ಫರ್ ಮಾಡೋದು, ಅದನ್ನ ನಗದು ರೂಪದಲ್ಲಿ ತರೋದು, ಅವ್ರಿಗೆ ಕಮಿಷನ್ ಕೊಡೋದು, ಇದೆಲ್ಲ ಕೆಲಸ ಮಾಡಿದ್ದಾನಲ್ಲ, ಆತನನ್ನ ಕೇಳಿದ್ರೆ 39 ಕೋಟಿ ನನಗೆ ಗೊತ್ತಿಲ್ಲ, ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಿದ್ದಾನೆ. ತನಿಖಾ ತಂಡಕ್ಕೆ ಆ 39 ಕೋಟಿಯ ಮಾಹಿತಿ ಇಲ್ಲಿ ತನಕ ಸಿಕ್ಕಿಲ್ಲ. ಎಲ್ಲಿ ಯಾವ ರೂಪದಲ್ಲಿ ಇದೆ, ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಅದು ಇದೆಯಾ ಇಲ್ವಾ, ಖರ್ಚಾಗ್ಬಿಟ್ಟಿದೆಯಾ, ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ಆ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ನಾಗೇಂದ್ರ ಮತ್ತು ಆಪ್ತರ ಕೈ ಸೇರಿದೆಯಾ ಆ 39 ಕೋಟಿ? ಈ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆ ಬಗ್ಗೆ